ವರ್ಗಾವಣೆಗೊಂಡ ಪಟ್ಟಣ ಪಂಚಾಯಿತಿ ಅಧಿಕಾರಿಗೆ ಬೀಳ್ಕೊಡುಗೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಿಯಲ್ಲಿ 2 ತಿಂಗಳ 15 ದಿನಗಳ ಕಾಲ ಪಟ್ಟಣ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ ಎ ನಸರುಲ್ಲಾ ವರ್ಗಾವಣೆಗೊಂಡಿದ್ದಕ್ಕೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಅವರು ಮೂಲಭೂತ ಸೌಲಭ್ಯಗಳು, ರಸ್ತೆ, ಬೀದಿ ದೀಪಗಳು, ಕುಡಿಯುವ ನೀರಿನ ಸಮಸ್ಯೆ, ಪರಿಸರದ ಬಗ್ಗೆ ಆದ್ಯತೆ ನೀಡಿ ಇಲ್ಲಿ ವರ್ಗಾವಣೆಗೊಂಡಿದ್ದ ಹಿನ್ನೆಲೆ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನೀರಗಂಟಿ ಹಾಗೂ ಪೌರ ಕಾರ್ಮಿಕರಿಗೆ ಉತ್ತಮ ಸೇವೆಯನ್ನ ಒದಗಿಸಿ ಎಂದರು. ಇವತ್ತಿನ ದಿನ ಸರ್ಕಾರದ ಆದೇಶ ಪ್ರಕಾರ ಲೋಕಸಭಾ ಚುನಾವಣೆ ಪ್ರಯುಕ್ತ ನಾನು ಕೊಟ್ಟೂರಿಂದ ಇಲ್ಲಿಗೆ ವರ್ಗಾವಣೆ ಬಂದಿದ್ದೆ. ಮಾನ್ಯ ಜಿಲ್ಲಾಧಿಕಾರಿಗಳ ನನ್ನ ಮೂಲ ಹುದ್ದೆಯಾದ ಕೊಟ್ಟೂರು ಸಭಾಧ್ಯಕ್ಷರಿಗೆ ಅನಿವಾರ್ಯವಾಗಿ ಹೋಗಲೇ ಆದೇಶ ಆ ಪ್ರಕಾರಕ್ಕೆ ಹಾಗಾಗಿ ಇವತ್ತಿನ ಪಟ್ಟಣ ಪಂಚಾಯಿತಿಯ ಪ್ರಭಾರವನ್ನು ಇಲ್ಲಿಂದ ಕಾರ್ಯನಿರ್ವಹಿಸಿದ ನೌಕರಿಯ ಆಡಳಿತದವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ. ನಾನು ಏನು ಸುಮಾರು 2 ತಿಂಗಳಿಗೆ ಕೆಲಸ ಮಾಡಿದ್ದೇನೆ. ಅದು ಸುಖಕರವಾಗಿ ಇರುವಂತೆ ಈಗಾಗಲೇ ಎಲ್ಲ ಬಗೆಹರಿಸಿದ್ದೇನೆ. ಇದೇ ಥರ ಎಲ್ಲ ಮುಂದೆ ಸಹ ನ್ಯಾಷನಲ್ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಇವೆಲ್ಲ ಕಚೇರಿಯಿಂದ ಈಗಲೂ ಸಿಬ್ಬಂದಿ ಇದೆ. ಪಟ್ಟಣದಲ್ಲಿ ಏನಾದರೂ ಸಮಸ್ಯೆ ಆದ ಸಂಬಂಧಪಟ್ಟ ಶಾಖಾ ಯಾವುದೇ ಥರದ ಹಿಂದೆ ಸರಿಯಾದ ನೀರಿನ ಸಮಸ್ಯೆ ಇದ್ದರೂ ಸಹಿತ ಇಂಜಿನಿಯರ್ಗೆ ಇಲ್ಲ ಅದನ್ನು ಇಂಜಿನಿಯರ್ ಸೆಕ್ಷನ್ ಕೇಸ್ ಇರ್ತಾರೆ ಅವ್ರಿಗೆ ತಿಳಿಸಿ ಎಲ್ಲ ಕಚೇರಿಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗಗಳು ನನ್ನ ಈ ಸೇವಾವಧಿಯಲ್ಲಿ ಉತ್ತಮವಾದ ಒಂದು ಸಹಾಯದೊಂದಿಗೆ ಒಳ್ಳೆಯ ಒಂದು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದು.